ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ ದುರ್ಗಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ಕೆಸರಲ್ಲ. ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯವೆನುತ ಸಕಲರು ಮಣಿಯಲಾಗಿ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿ ವಿಶ್ವಕರ್ಮರು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಇಂದ್ರಾದಿ ಸುಮನಸರೇ, ಮಹಾಮಾತೆಯ ಭಯಭಕ್ತನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾದ ಧ್ವನಿ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯ ವೃಂದದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಕೂಡದೆನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬತ್ತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತಿಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಚಕ್ರವರ ಕಯ ಸಂಹಾರಕ್ಕಾಗಿ ಭರಸು ದರ್ಶನ ಪ್ರಳಯನಾಗಿ ತ್ರಿಶೂಲವನ್ನು ಸಗಿ ಕನಕ ಗರ್ಭನು ಬ್ರಹ್ಮದೇವ ಇದ್ದು ಬಳಿಕ ಸುಮನಸರು ಜಯ ಜಯ ಪದಕೆರಗಿ ಜಯ 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 ಜಗದಂಬ ಜಯ 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 ಜಯ